ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥದ್ದು ಇಂಡಿಯನ್ದ ವೆಸ್ಟರ್ನ್ ಮಾಡೋದು. ಕಸ್ಟಮರ್ಗೆ ರೀಸನ್ ಏನಂದರೆ ಫುಲ್ ಕೆಳಗಡೆ ಫ್ಲೋರ್ ಬಂದ್ಬಿಟ್ಟು ಲೀಕೇಜ್ ಇದೆ. ರೀಸನ್ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಎಲ್ಲ ಕಡೆ ತುಂಬ ಗ್ಯಾಪ್ ಇದೆ. ಇದು ಪೇಪರ್ ಜಾಯಿಂಟ್ ಹಾಕಿದ್ದಾರೆ ನೋಡಿ. ಇದು ಇಂಡಿಯನ್ ಪಕ್ಕದಲ್ಲೂ ಇಷ್ಟೊಂದು ಗ್ಯಾಪ್ ಇದೆ. ಅದರಿಂದ ನೀರು ಫುಲ್ ಕೆಳಗಡೆ ಫ್ಲೋರ್ಗೆ ನೀರು ಇಳಿತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಕಸ್ಟಮರ್ಗೂ ವೆಸ್ಟರ್ನ್ ಕಮೋಡ್ ಬೇಕಾಗುತ್ತೆ. ಕಸ್ಟಮರ್ಗೆ ಸ್ಟೆಪ್ಪು ಫುಲ್ ತೆಗೆದು ಈವನ್ ಆಗಿ ಒಂದೇ ಲೆವೆಲಾಗಿ ಮಾಡಿಕೊಡಿ ಅಂದರು. ಕಸ್ಟಮರ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಅವ್ರು ಕಾಲ್ ಮಾಡಿದರು. ಕಸ್ಟಮರ್ ಪ್ಲೇಸ್ ನೋಡಿದ್ರೆ ಮಾದೇಪುರ. ನಿಮಗೆ ಈ ಥರ ಏನೋ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ಬಂದ್ಬಿಟ್ಟು ಫುಲ್ ಬಾತ್ರೂಮ್ ರಿನೋವೇಷನ್, ಕಿಚನ್ ರಿನೋವೇಷನ್, ಈ ಥರ ಇಂಡಿಯನ್ದ ವೆಸ್ಟರ್ನ್ ಮಾಡೋದು, ಫುಲ್ ಫ್ಲಾಟ್ ರಿನೋವೇಷನ್ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಚಾನಲ್ ಪ್ರತಿಯೊಂದು ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀವಿ. ಫುಲ್ ಫ್ಲಾಟ್ ರಿನೋವೇಷನ್ ಮಾಡೋದು, ಕಿಚನ್ ರಿನೋವೇಷನ್ ಮತ್ತು ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡೋದು ಎಲ್ಲ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ. ನಿಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆಯೋ ಅದು ನಮ್ಮ ಚಾನಲ್ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನಾವು ಇಂಡಿಯನ್ದ ವೆಸ್ಟರ್ನ್ ಮಾಡೋದು 3 ಟೈಪ್ ಮಾಡ್ತೀವಿ. ನಾವು ಇಂಡಿಯನ್ದ ವೆಸ್ಟರ್ನ್ ಮಾಡಿಕೊಡೋದು 3 ಟೈಪ್ ಅಪ್ ಮಾಡಿಕೊಡ್ತೀವಿ. ಒಂದು ಬಂದ್ಬಿಟ್ಟು ಸ್ಟೆಪ್ ಇರೋ ಥರ ಮಾಡಿಕೊಡ್ತೀವಿ. ಒಂದು ಸ್ಟೆಪ್ ಎಷ್ಟಿದೆಯೋ ಅಷ್ಟು ಮಾತ್ರ ತೆಗೆದುಬಿಟ್ಟು ಲೆವೆಲ್ ಮಾಡಿ ಅದು ಹಾಕ್ಕೊಡ್ತೀವಿ. ಇನ್ನೊಂದು ಬಂದ್ಬಿಟ್ಟು ಫ್ಲೋರಿಂಗ್ ಫುಲ್ಲು ತೆಗೆದುಬಿಟ್ಟು ಒಂದೇ ಈವನ್ ಆಗಿ ಒಂದೇ ಯೂನಿಫಾರ್ಮ್ ಟೈಲಿಸ್ ಹಾಕ್ಕೊಡ್ತೀವಿ. ನಿಮ್ಗೆ ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಬೇಕಂದ್ರೂ ಮಾಡಿಕೊಡ್ಬೋದು. ಇಂಡಿಯನ್ದ ವೆಸ್ಟರ್ನು ವಾಲ್ ಮೌಂಟು ಮತ್ತು ಫ್ಲೋರ್ ಮೌಂಟು ಯಾವ ಥರ ಬೇಕಾದ್ರೂ ಮಾಡಿಕೊಡ್ತೀವಿ. ಇಂಡಿಯನ್ದ ವೆಸ್ಟರ್ನ್ ಸ್ಟೆಪ್ ಮಾತ್ರ ತೆಗೆದು ಮಾಡೋಕ್ಕೆ 1 ಡೇ ಟೈಮ್ ತೊಗೊತೀವಿ. ಈ ಥರ ಫ್ಲೋರಿಂಗ್ ಫುಲ್ ಚೇಂಜ್ ಮಾಡಿ ಇದು ಮಾಡಬೇಕಂದ್ರೆ 2 ಡೇಸ್ ಆಗುತ್ತೆ. ನಿಮಗೆ ಫುಲ್ ಬಾತ್ರೂಮ್ ಫುಲ್ ರಿನೋವೇಷನ್ ಮಾಡಬೇಕಂದ್ರೆ 4-5 ಡೇಸ್ ಆಗುತ್ತೆ. ಕಸ್ಟಮರ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಅದು ಬೇಸ್ ಮಾಡಿ ನಾವು ಇದು ಮಾಡ್ತೀವಿ. ತುಂಬ ಜನಗಳು ಕಮೆಂಟ್ ಮಾಡ್ತೀರಾ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ, ಈ ಥರ ಮಾಡಿದ್ರೆ ಏನಾನ ಲೀಕೇಜ್ ಏನಾರ ಪ್ರಾಬ್ಲಮ್ ಬರುತ್ತಾ, ಏನಾನ ಕೆಳಗಡೆ ಫ್ಲೋರ್ಗೆ ಏನಾನ ಪ್ರಾಬ್ಲಮ್ ಆಗುತ್ತಾ ಅಂದ್ಬಿಟ್ಟು. 100% ಆ ಥರ ಪ್ರಾಬ್ಲಮ್ ಯಾವುದೂ ಬರೋಲ್ಲ. ನಾವು ಗ್ಯಾರಂಟಿ ಕೊಡ್ತೀವಿ ನಾವು ಮಾಡೋ ಕೆಲಸಕ್ಕೆ. ನಾವು ವಿತ್ ಮೆಟೀರಿಯಲ್ ವಿತೌಟ್ ಮೆಟೀರಿಯಲ್ ಎರಡೂ ಮಾಡಿಕೊಡ್ತೀವಿ. ಕಸ್ಟಮರ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀವಿ. ಫ್ಲೋರಿಂಗ್ ಬಂದ್ಬಿಟ್ಟು ಕಂಪಲ್ಸರಿ ನಾವು ಪೇಸರ್ ಬಿಟ್ಟೆ ಹಾಕೋದು. ಪೇಸರ್ ಬಿಟ್ಟು ಹಾಕಿದ್ರೆ ಈ ಥರ ನಾವು ಗ್ರೌಟ್ನಲ್ಲಿ ಡಾಕ್ಟರ್ ಫಿಕ್ಸ್ಡ್ ಲಿಕ್ವಿಡ್ ಮಿಕ್ಸ್ ಮಾಡಿ ಹಾಕ್ಬೋದು. ಇನ್ನೊಂದು ಬಂದ್ಬಿಟ್ಟು ಎಪಾಕ್ಸಿ ಮಾಡ್ಬೋದು. ಕಸ್ಟಮರ್ ಯಾವ ಥರ ಕೇಳ್ತಾರೆ ಆ ಥರ ಮಾಡಿಕೊಡ್ತೀವಿ. ಈ ಥರ ಪೇಸರ್ ಬಿಟ್ಟು ಈ ಥರ ಡಾಕ್ಟರ್ ಫಿಕ್ಸ್ಡ್ ಲಿಕ್ವಿಡ್ ಮಿಕ್ಸ್ ಮಾಡಿ ಹಾಕಿರೋ ಮಿನಿಮಮ್ 5 ಇಯರ್ಸ್ ಲೈಫ್ ಬರುತ್ತೆ. ಅದೇ ನೀವು ಎಪಾಕ್ಸಿ ಮಾಡಿದ್ರೆ ಮಿನಿಮಮ್ ಅಂದರೆ 10 to 15 ಇಯರ್ಸ್ ಲೈಫ್ ಬರುತ್ತೆ. ಅದು ನಾವು ವರ್ಕ್ ಮಾಡೋ ಪ್ಲೇಸ್ ನೋಡಿದ್ರೆ CV ರಾಮನಗರ್ ನಿಯರ್ ವರ್ಲ್ಡ್ ಏರ್ಪೋರ್ಟ್ HL ಹತ್ರ ಇರೋದು. ನಾವು ಇಲ್ಲಿಂದ ನಾವು ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀವಿ. ತುಂಬ ಕಸ್ಟಮರ್ ಕಾಲ್ ಮಾಡ್ತೀರಾ ತುಂಬ ಲಾಂಗಿಂದ, ನಾವು ಅಲ್ಲಿಗೆ ಸರ್ವಿಸ್ ಕೊಡೋಕ್ಕಾಗಲ್ಲ. ಅದರಿಂದ ನಿಯರ್ ಬೈ ಇರೋರು ಕಸ್ಟಮರ್ ಕಾಲ್ ಮಾಡಿರಿ. ನಾವು ಬಂದ್ಬಿಟ್ಟು ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕ್, ಟೈಲ್ ವರ್ಕ್ 3 ನಾವೇ ಮಾಡ್ತೀವಿ. ಅದರಿಂದ ಕೆಲಸನೂ ನೀಟಾಗಿರುತ್ತೆ. ನಿಮ್ಗೆ ಕೆಲಸನೂ ಶಾರ್ಟ್ ಟೈಮ್ನಲ್ಲಿ ಮಾಡಿಕೊಡ್ತೀವಿ. ಯಾಕಂದರೆ ಒಂದೊಂದು ಕೆಲಸಕ್ಕೆ ಒಬ್ಬರನ್ನ ಡಿಪೆಂಡ್ ಮಾಡೋಂಗಿಲ್ಲ. ನಾವು ಮಾಡೋ ಕೆಲಸಕ್ಕೆ ನಾವೇ ಜವಾಬ್ದಾರಿ. ನಾಳೆ ಏನು ಪ್ರಾಬ್ಲಮ್ ಬಂದರೂ ಅದು ನಾವೇ ಜವಾಬ್ದಾರಿ ತೊಗೊಳ್ಬೇಕಾಗತ್ತೆ. ಟೈಲಿಸ್ ಒಬ್ರು ಹಾಕೋದು, ಈ ಕೆಲಸ ಒಬ್ಬರು ಮಾಡೋದು, ನಾಳೆ ಏನೋ ಪ್ರಾಬ್ಲಮ್ ಬರೋವಾಗ ಇಲ್ಲ ಸರ್ ಅವ್ರು ಮಾಡಿದ್ರು ಇವರು ಮಾಡಿದ್ರು ಒಂದು ಇದು ಹೇಳೋಕ್ಕಾಗಲ್ಲ. ಪ್ರತಿಯೊಂದು ನಾವೇ ಮಾಡೋದ್ರಿಂದ ನಾವು ಗ್ಯಾರಂಟಿ ಕೊಡ್ಬೋದು ನಮ್ಮ ಕೆಲಸಕ್ಕೆ. ಇದು ಬಂದ್ಬಿಟ್ಟು ಕಸ್ಟಮರ್ ಎಲ್ಲ ಮೆಟೀರಿಯಲ್ ಅರೇಂಜ್ ಮಾಡಿದರು. ಈ ಟೈಲಿಸು ಗ್ರೇ ಕಲರು ಸ್ವಲ್ಪ ಇದು ತೊಗೊಂಡಿದ್ರು. ಕಮೋಡ್ ಬಂದ್ಬಿಟ್ಟು ಪ್ಯಾರಿವೇರ್ದು ತೊಗೊಂಡ್ರು, ಬೇಸಿಕ್ ಮಾಡಲು. ನೋಡಿ ಯಾವ ಥರ ಫಿನಿಶ್ ಬಂದಿದೆ ಅಂದ್ಬಿಟ್ಟು. ತುಂಬ ಜನಗಳು ಇಂಡಿಯನ್ದ ವೆಸ್ಟರ್ನ್ ಮಾಡುವಾಗ ಫೀಡ್ ಡ್ರಾಪ್ ತೆಗೆದಿರೋ ಮಾಡ್ತಾರೆ. ನೋಡಿ ನಾವು ಫೀಡ್ ಡ್ರಾಪ್ ಎಲ್ಲ ತೆಗೆದು ಪರ್ಫೆಕ್ಟಾಗಿ ಮಾಡೋದ್ರಿಂದ ಈ ಥರ ನೀರು ಪ್ಲಸ್ ಮಾಡಿದ್ರೂ ಪರ್ಫೆಕ್ಟಾಗಿ ಹೋಗುತ್ತೆ. ನಾಳೆ ಏನು ಪ್ರಾಬ್ಲಮ್ ಬರೋಲ್ಲ ನಿಮಗೆ. ನೋಡಿ ಬಿಫೋರ್ಗೂ ಆಫ್ಟರ್ಗೂ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂದ್ಬಿಟ್ಟು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರಿಗಾರು ರಿಕ್ವೈರ್ಮೆಂಟ್ ಇದ್ದರೆ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಫಸ್ಟ್ ಟೈಮ್ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ